ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ದಿನಾಂಕ 6/2/2024 ಅಗ್ರಹಾರ ಸರ್ಕಲ್ ಬಳಿ ಇರ್ತಕ್ಕಂಥ ಹೂವಿನ ವ್ಯಾಪಾರ ಮಾಡ್ತಾರೆ. ಇವರು ತಮ್ಮ ಹೆಸರು ನಾಗಭೂಷಣ್ ಅವರು, ಆಮೇಲೆ ಮೇಡಮ್ ಅವರು ತಮ್ಮ ಹೆಸರು ಉಮಾ ಭಟ್ ಅಂತೇಳಿ ಅವರು ಬೆಂಗಳೂರವರು. ನಮ್ಮ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಎಚ್ ವಿ ರಾಜ್ಯೋತ್ಸವ ಬಳಗದಿಂದ. ಇಲ್ಲಿ ನಾಯಿ ಒಂದು ಅಲರ್ಜಿ ಆಗಿತ್ತು, ಅದಕ್ಕೆ 1.5 ತಿಂಗಳಿಂದಲೂ ಮೆಡಿಸಿನ್ ಕೊಟ್ಟು ಸ್ಪ್ರೇ ಹಾಕೋದು. ಇವರು ಸಹ ಕೈ ಜೋಡಿಸ್ತಾ ಇದ್ದಾರೆ ಸ್ಪ್ರೇ ಹಾಕೋಕ್ಕೆ. ನಾವು ಮಾತ್ರೆ ಹಾಕ್ತೀವಿ, ಅವರು ಸ್ಪ್ರೇ ಹೊಡಿತಾರೆ. ಈ ಥರ ಎಲ್ಲರೂ ಸೇರಿ ಮಾಡ್ತಾ ಇದ್ವಿ. ಇದು ನಾವು ಮಾಡ್ತಾರೋ ಉದ್ದೇಶ, ಪ್ರಾಣಿಗಳು ನಮ್ಮಂಗೆ ಬಾಯಿ ಬುದ್ಧಿ ಕೇಳಲ್ಲ. ನಾವು ಈ ಥರ ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಸಹ ಒಳ್ಳೇದಾಗ್ತದೆ. ಈ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲರೂ ಈ ಥರ ಕೈ ಜೋಡಿಸ್ತಾರೆ. ಈ ಎಲ್ಲ ಥರ ಒಳ್ಳೆ ಆರೋಗ್ಯ ಭಗವಂತ ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ವಿ. ಮೇಡಮ್ ಅವರೇ, ತಾವು ಬಂದಿರೋ ಉದ್ದೇಶ ಇದೆ? ನನಗೆ ಈ ನಾಯಿನ ನೋಡಿ ತುಂಬ ಬೇಸರ ಆಗ್ತಾ ಇತ್ತು. ಸೊ ಅದಕ್ಕೆ ಸ್ವಲ್ಪ ಅದು ಬೆಟರ್ ಇದೆ ಅಂತ ಯಾಕೋ ನನಗೆ ಅನ್ನಿಸ್ತು. ಅವಾಗ ಅವ್ರು ಫ್ರೂಟ್ಸ್ ಅದಿರೋ ಕಡೆ, ಅದು ಫ್ರೂಟ್ ಸ್ಟಾಲಲ್ಲಿ ನಾನು ಯಾರೇನಾದ್ರು ಔಷಧಿ ಹಾಕ್ತಿದ್ದಾರೆ ಅಂತ ಕೇಳಕ್ಕೆ ಹೋದೆ. ಅವ್ರ ನಂಬರ್ ಸ್ವಲ್ಪ ಬೇಕು ಅಂತ ಹೇಳಿದೆ. ಹಾಗಾಗಿ ಕುಮಾರ್ ಅವ್ರ ನಂಬರ್ ನನಗೆ ಸಿಕ್ತು. ಸೊ ಅದನ್ನು ಟ್ರ್ಯಾಕ್ ಮಾಡಿಕೊಂಡು, ನಾನು ಇಲ್ಲಿರಲ್ಲ, ಬೆಂಗಳೂರು, ಸಾಂಗ್ಲಿ, ಮಹಾರಾಷ್ಟ್ರ ಅಂತ ಇರ್ತೀನಿ. ಆದರೂ ಇವರು ಇಲ್ಲಿ ಬಂದಾಗ ಇವ್ರನ್ನ ಭೇಟಿ ಮಾಡಿ ಇವ್ರ ಕೆಲಸ ನೋಡಿ ಸ್ವಲ್ಪ ಪ್ರಶಂಸೆ ಮಾಡಿ, ಎಚ್ ವಿ ರಾಜೀವ್ ಸ್ನೇಹ ಬಳಗದಿಂದ ಇವರು ಕುಮಾರ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಭಾಳ ಖುಷಿಯಾಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ. ಅವ್ರು ಮಾಡೋ ಕೆಲಸನೂ ಇವಾಗ ನೋಡಿದ್ದೀನಿ, ಭಾಳ ಖುಷಿ ಆಯಿತು ನನಗೆ. ಹಾಗೆ ಎಲ್ಲರೂ ಇದರಲ್ಲಿ ಸಹಕಾರ ಕೊಟ್ಟರೆ ಇವತ್ತು ಯಾವ ನಾಯಿ, ಯಾವ ಹಸುಗಳು, ಯಾವ ರಸ್ತೆಯಲ್ಲಿ ಈ ಥರ ಅನಾಥವಾಗಿ ಬಿದ್ದು ಔಷಧಿ ಇಲ್ಲ, ಊಟ ಇಲ್ಲ ಅಂತ ಸಾಯೋ ಸ್ಥಿತಿಗೆ ನಾವೇ ತರ್ತಾ ಇದೀವಿ ಅಂತ ನನಗೆ ಕಾರಣ. ಸೊ ಅದಕ್ಕೆ ನಾವೇ ಸ್ವಲ್ಪ ಏನಾದ್ರು ಸಹಭಾಗಿ ಕೊಟ್ಟು ಪಾಪ ಬೀದಿಲಿರೋ ಪ್ರಾಣಿಗಳಿಗೆಲ್ಲ ನಾವೇ ಒಳ್ಳೆ ಉದ್ಧಾರ ಮಾಡಿದ್ರೆ ನಾಳೆ ದೇವರು ನಮ್ಮನ್ನು ಖಂಡಿತ ನಮಗೆ ಏನಾದರೂ ಒಂದು ಖಂಡಿತ ದೇವರು ನಮ್ಗೆ ಆಶೀರ್ವಾದ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ನಾನು ಸ್ವಲ್ಪ ನನಗೆ ಆಗೋ ಕಡೆ ಎಲ್ಲ ನಾಯಿಗೆ ಮಾಡ್ತೀನಿ. ಆದರೂ ನನಗೆ ತುಂಬ ಜನಗಳೆಲ್ಲ ಬೈತಾ ಇದ್ರು. ಸೊ ಕೊನೆಗೆ ಯಾರು ಮಾಡ್ತಾರೋ ಅವ್ರಿಗಾದ್ರೂ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ನಾನು ಕುಮಾರ್ ಅವ್ರಿಗೋಸ್ಕರ ಇವತ್ತು ಬಂದು ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು. ಒಳ್ಳೆಯದು, ತುಂಬ ಧನ್ಯವಾದ ಮೇಡಮ್. ಹುಡ್ಕೊಂಡ್ ಬಂದಿದ್ರ ನಮ್ಮ ರಾಜ್ಯೋತ್ಸವ ಬಳಗದಿಂದ. ನಾವು ಕೂಡ ನಿಮಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಎಲ್ಲರೂ ಇದೇ ಥರ ಕೈ ಜೋಡಿಸೋಣ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಸಹ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು.